ಮುಂಚೆನೇ ಬರುತ್ತೆ. ಆಮೇಲೆ ರಾಣೆಬೆನ್ನೂರಿಂದ ಒಂದು 25 ಕಿಲೋಮೀಟರ್. ಸೊ ಇವರು ಒಳ್ಳೆ ನೋಡ್ರಿ ಇಲ್ಲಿ ಮೊದಲನೇ ಸೂಲ್ ಅಂತ ನೋಡ್ರಿ ಸ್ನೇಹಿತರೆ, 4 ಹಲ್ಲು. ಓಕೆ 4 ಹಲ್ಲು. ಅಣ್ಣ ಇದು ಬ್ರೀಡ್ ಇದು ಸ್ವಲ್ಪ HF ಕ್ರಾಸ್ ಐತಿ. ಕ್ರಾಸ್ ರೀ ಇದು ಮೂರನೇದು ರೀ. ಕರ ಹಾಕಿದ್ರೆ ಇದು ಕರ ಹಾಕಿದ್ರೆ 3ನೇ ಸೂಲ್. ಓಕೆ ಇದು ಮೊದಲು ನಿಮ್ಗೆ ಸ್ಟಾಕ್ ಇರ್ತೈತೆ ರೀ. ಮಂಗಳವಾರ ಸೋಮವಾರ ಬಂದ್ರೆ ಸ್ಟಾಕ್ ಇರ್ತೈತೆ. ಹೌದ್ರಿ ತರ್ತೀವಿ ರೀ. ನೋಡ್ರಿ ಈ ರೈತರು ಬಂದ್ರೆ ಸರ್ ನಾವು ಅದು ಹಿಡ್ಕರಿ ಇದು ಹಿಡ್ಕೊಂಡು ಫೋರಸ್ ಮಾಡೋದಲ್ರಿ. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇವತ್ತು ನಾನು ಕಂಚರಗಟ್ಟಿ ಗ್ರಾಮದಲ್ಲಿದ್ದೀನಿ ನೋಡ್ರಿ. ಇದು ಗುತ್ಲಕ್ಕಿಂತ ಮುಂಚೆನೇ ಬರುತ್ತೆ. ಆಮೇಲೆ ರಾಣೆಬೆನ್ನೂರಿಂದ ಒಂದು 25 ಕಿಲೋಮೀಟ್ರ್ ಐತೆ ನೋಡ್ರಿ ಕಂಚರಗಟ್ಟಿ. ಸೊ ಇಲ್ಲಿ ಟೋಟಲ್ ಇವಾಗ 6 HF ಹಸುಗಳಿದ್ದಾವೆ. ಒಳ್ಳೆ ಚೆನ್ನಾಗಿರೋ ಹೈ ಮಿಲ್ಕಿಂಗ್ ಕೆಪಾಸಿಟಿ ಇರುವಂಥ HF ಹಸುಗಳಿದಾವೆ ಇಲ್ಲಿ. ನೋಡ್ತಿರ್ಬೋದು. ಸೊ ಇವರು ಒಳ್ಳೆ ವ್ಯಾಪಾರಸ್ಥರು. ನನಗೆ ಕರೆದಿದ್ರು ಫೋನ್ ಮಾಡಿ, ಬರ್ರಿ ಇಲ್ಲಿ ನಮ್ಮ ಹತ್ರ ಚೆನ್ನಾಗಿರೋ HF ದನ ಅದಾವು, ಬಂದು ನಮ್ಮದು ಒಂದು ವಿಡಿಯೋ ಮಾಡಿ ಹಾಕ್ರಿ ಅಂತ. ಸೊ ಚೆನ್ನಾಗದವು, ಬರ್ರಿ ಇವ್ರಿಗೆ ಮಾಹಿತಿ ಕೇಳೋಣ ಅಣ್ಣರಿಗೆ ಏನಂತ. ಓಕೆ ಅಣ್ಣಾರ ನಮಸ್ಕಾರ. ನಮಸ್ಕಾರ ರೀ. ನಿಮ್ಮ ಹೆಸರು? ನನ್ನ ಹೆಸರು ಸದ್ದಾಮ್ ಅಂತ ರೀ. ಸದ್ದಾಮ್ ಅಂತ. ಓಕೆ ಪ್ರಾಪರ್ ಕಂಚರಗಟ್ಟೆ? ಕಂಚರಗಟ್ಟೆ. ಓಕೆ ಪ್ರಾಪರ್ ಕಂಚರಗಟ್ಟೆ ಅಂತ ನೋಡ್ರಿ ಸ್ನೇಹಿತರೆ. ಆಮೇಲೆ ಟೋಟಲ್ ಎಷ್ಟು ಅದಾವ್ರಿ ಇವತ್ತು HF ನಿಮ್ಮ ಹತ್ರ ಕೊಡೋವು? 6 ಅದಾವ ರೀ. 6 ಅದಾವು. ಓಕೆ ಟೋಟಲ್ 6 HF ದನ ಅದಾವ ಅಂತ ನೋಡ್ರಿ ಇಲ್ಲಿ. 6 HF ದನ. ಓಕೆ ಆಮೇಲೆ ಸದ್ದಾಮ್ ಅವ್ರಲ್ರಿ? ಸದ್ದಾಮಣ್ಣ ಇದು ಮೊದಲನೇದು ಒಂದು ತೊಗೊಂಬರ್ರಿ ಬಿಚ್ಕೊಂಡು. ಓಕೆ ಸ್ನೇಹಿತರೆ ನೋಡೋಣ, ಇದು ಮೊದಲನೇ HF ದನ ಇಲ್ಲಿ ತೊಗೊಂಬರಾಗತ್ತಾರೆ ನೋಡ್ರಿ. ಅಡ್ಡ ಇಡ್ರಿ ಅಣ್ಣ. ಓಕೆ ಸ್ನೇಹಿತರೆ ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೈತಿ ನೋಡ್ತಾ ಇರ್ಬೋದು HF ಹಸು. ಓಕೆ ಓಕೆ ಸರಿ. ಬರ್ರಿ ಈ ಕಡೆ. ಸದ್ದಾಮಣ್ಣ ಇದು ಎಷ್ಟನೇ ಸೂಲ್ ಇದು? ಇದು ಮೂರನೇದು ರೀ. ಕರ ಹಾಕಿದ್ರೆ ಈ ಕರ ಹಾಕಿದ್ರೆ 3ನೇ ಸೂಲ್. ಗಬ್ಬ ಐತಾ? ಗಬ್ಬ ಐತೆ. ಗಬ್ಬ ಐತೆ ಅಂತ ನೋಡ್ರಿ ಸ್ನೇಹಿತರೆ ಇದು. ಓಕೆ ನೋಡ್ರಿ ಹೆಂಗೈತೆ ಹಸು. ಆಮೇಲೆ ಹಲ್ರಿ ಇದು? ಕಡೆ ಅಲ್ರಿ. ಕಡೆ ಹಲ್ಲು. ಕಡೆ ಅಲ್ರಿ. ಓಕೆ ಕಡೆ ಹಲ್ಲು ಅಂತ ನೋಡ್ರಿ ಸ್ನೇಹಿತರೆ. ಕಡೆ ಹಲ್ಲು ನೋಡ್ರಿ ಹಸು ನೀರು ಕುಡಿತೈತಿ. ಆಮೇಲೆ ಕೆಚ್ಚಲು ನೋಡ್ರಿ. ಆಮೇಲೆ ಹಾಲಿಂದು ಏನು ಹೇಳ್ತೀರಿ ಅಪೇಕ್ಷೆ? ಇದು 12 ಲೀಟ್ರ್ ಐತ್ರಿ ಹಾಲು. ಎಷ್ಟು ರೀ? 12 ಲೀಟ್ರು. ಓಕೆ 12 ಲೀಟ್ರು ಹೊತ್ತಿಗೆ 12 ರೀ. ಹೊತ್ತಿಗೆ 12 ಲೀಟ್ರ್ ಐತ್ರಿ. ಕೆಚ್ಚಲು ಕ್ವಾಲಿಟಿ ನೋಡ್ರಿ ಇಲ್ಲಿ. ಓಕೆ ಅಡರ್ ಕ್ವಾಲಿಟಿನೂ ಚೆನ್ನಾಗೈತಿ. ಆಮೇಲೆ ಎಷ್ಟು ದಿನ ಆಗ್ಬೋದು ರೀ ಇಳ್ಯಾಕೆ? ಇನ್ನೊಂದು ವಾರ ಹೋಗತ್ತೆ ರೀ. ಇನ್ನೊಂದು ವಾರ ಆಕೈತಿ. ಓಕೆ ಇನ್ನೊಂದು ವಾರ ಆಗ್ತದೆ ನೋಡ್ರಿ ಸ್ನೇಹಿತರೆ. ಓಕೆ ಆಮೇಲೆ ಇದಕ್ಕೆ ವ್ಯಾಪಾರ ಏನು ಹೇಳ್ತೀರಿ? ಇದಕ್ಕೆ 1.10 ಹೇಳ್ತೀನಿ ರೀ. 1,10,000. ಹಾಂ ಓಕೆ 1,10,000. ಆಮೇಲೆ ಲಾಸ್ಟ್ ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದ್ರಿ ಇದನ್ನು? ಇದಕ್ಕೆ 95 ಬಂದ್ರೆ ಕೊಡ್ತೀವಿ ರೀ ಲಾಸ್ಟ್. 95 ಬಂದರೆ ಕೊಡೋದಾ? ಹ್ಞೂ. ಓಕೆ 95 ಬಂದರೆ ಕೊಡ್ತಾರಂತ ನೋಡ್ರಿ ಸ್ನೇಹಿತರೆ. ಓಕೆ 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 ಸರಿ ಅಣ್ಣ, ಇದು ಒಂದು ಕಟ್ ಬಿಡ್ರಿ ಅಣ್ಣ. ಎರಡನೇ ಇನ್ನೊಂದು ಹಸು ತೊಗೊಳ್ರಿ. ಓಕೆ ನೋಡಿರಿ ಸ್ನೇಹಿತರೆ ಹಸು ಚೆನ್ನಾಗೈತಿ. ಈ ಕಡೆ ಬರ್ರಿ. ಹಾಂ ಇದು ಓಕೆ ಸ್ನೇಹಿತರೆ ನೋಡ್ರಿ, ಇದು ಒಂದು ಮಸ್ತ್ ಐತೆ ಹಸು. ಭಾರಿ ಐತೆ ನೋಡ್ರಿ. ಇದು ಏಕ್ದಮ್ ಇದು ಸೊಂಟ ಗಿಂಟ ಎಲ್ಲ ಒಳ್ಳೆ ಅಗಲೈತಿ. ಸ್ವಲ್ಪ ಗಟ್ಟಿ ಐತೆ ಹಸು, ಚೆನ್ನಾಗೈತಿ. ಹಿಂಗೆ ಅಡ್ಡ ಹಿಡ್ಕೊಳ್ರಿ ಅಣ್ಣ, ಹಾಗೆ ಹಿಂಗೆ ಅಡ್ಡ ಹಾಂ. ಓಕೆ ನೋಡ್ರಿ ಹಸುನ ಅಣ್ಣ. ಇದು ಎಷ್ಟನೇ ಸೂಲ್ ರೀ? ಇದು ಫಸ್ಟ್ ರೀ. ಇದು 4 ಹಲ್ಲು ಐತ್ರಿ. ಫಸ್ಟ್ ಸೂಲ್ ರೀ, ಮೊದಲನೇ ಸೂಲ್ ಅಂತ ನೋಡ್ರಿ ಸ್ನೇಹಿತರೆ. 4 ಹಲ್ಲು. ಓಕೆ 4 ಹಲ್ಲು ಫಸ್ಟ್ ಸೂಲು ನೋಡ್ರಿ ಹೆಂಗೈತೆ ಹಸು, ಮಸ್ತ್ ಐತಿ. ಆ್ಯಂಡ್ ಅಣ್ಣ ಇದು ಗಬ್ಬ? ಗಬ್ಬ ರೀ. ಗಬ್ಬ. ಓಕೆ ಆಮೇಲೆ ಇದು ಎಷ್ಟು ಟೈಮ್ ಆಗ್ಬೋದ್ರಿ ಇನ್ನೂ ಇಳಿಯೋಕ್ಕೆ? ಇನ್ನೊಂದು ವಾರ ಹೋಗತ್ತೆ ರೀ. ಇನ್ನೊಂದು ವಾರ. ಓಕೆ ನೋಡಿರಿ ಕೆಚ್ಚಲು ಕ್ವಾಲಿಟಿ, ಅಡ್ಡರ್ ಕ್ವಾಲಿಟಿ ಮಸ್ತ್ ಐತಿ ಇದ್ರದ್ದು. ಓಕೆ ಇನ್ನೊಂದು ವಾರ ಹೋಗ್ತದಂತ. ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಇದ್ರದ್ದು ಅಪೇಕ್ಷೆ? ಈಗ ಫಸ್ಟ್ನೇ ಸೂಲು 8 ಲೀಟ್ರ್ ಬರ್ತಿತ್ತು ರೀ ಹಾಲಿದು. ಹಾಂ ಫಸ್ಟ್ನೇ ಸೂಲು 8 ಲೀಟ್ರ್ ಬರ್ತದಂತ್ರಿ? ಬರ್ತಿತ್ತು. ಓಕೆ ಸರಿ. ಓಕೆ 8 ಲೀಟ್ರ್ ಹಾಲಿನ ಅಪೇಕ್ಷೆ ಹೇಳ್ತಾರೆ.
ಆಮೇಲೆ ಅಣ್ಣ ಇದಕ್ಕೆ ವ್ಯಾಪಾರ ಏನು ಹೇಳ್ತೀರಿ? 1.5 ಹೇಳ್ತೀನಿ ರೀ. 1,05,000. ಹ್ಞೂ ರೀ. ಇದು ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದ್ರಿ? ಇದಕ್ಕೊಂದು 90 ಬಂದ್ರೆ ಕೊಡ್ತೀನಿ ರೀ. 90 ಬಂದ್ರೆ ಕೊಡ್ತೀರಿ? ಓಕೆ 90,000 ನೋಡ್ರಿ ಇದು ಫೈನಲ್ ಅಂತೆ. ಓಕೆ ಸ್ನೇಹಿತರೆ ನೋಡ್ರಿ ಮಸ್ತ್ ಅದಾವು ಹಸುಗಳು ಅಣ್ಣಾರ ಕಡೆ, ಚೆನ್ನಾಗದಾವು. ಓಕೆ ನೋಡ್ರಿ ಹೆಂಗದಾವು. ಓಕೆ ಸರಿ ಅಣ್ಣ, ಮೂರನೇ ಹಸು ಒಂದು ತೊಗೊಳ್ರಿ ಅಣ್ಣ. ಚೆನ್ನಾಗದ ನೋಡ್ರಿ HF ಇವ್ರ ಕಡೆ. ಇದು ಮಾತ್ರ ಸಕ್ಕತ್ ಬೆಸ್ಟ್ ಐತೆ ನೋಡ್ರಿ ಇದಂತ್ರ. ಓಕೆ ಚೆನ್ನಾಗೈತಿ, ಭಾಳ ಹೆವಿ ಸೈಜ್ ಒಳಗೆ ಐತಿ, ಬಟ್ ಸ್ವಲ್ಪ ಯುನಿಕ್ ಐತಿ. ಕೇಳೋಣ ಇದ್ರದ್ದು ಏನು ಮಾಹಿತಿ ಅಂತ. ಕ್ರಾಸ್ ಹಿಡ್ ಬಿಡ್ರಿ ಅಣ್ಣ, ಅಡ್ಡ ಹಿಡ್. ಚೆನ್ನಾಗೈತಿ. ಓಕೆ ಅಣ್ಣ ಇದು ಬ್ರೀಡ್ ಇದು ಸ್ವಲ್ಪ HF ಒಳಗೆ ಕ್ರಾಸ್ ಐತಿ? ಕ್ರಾಸ್ ರೀ ಇದು, ಕ್ರಾಸ್ ರೀ. ಹಾಂ ಯಾವ ಬ್ರೀಡ್ ಐತ್ರಿ ಇದು? ಇದು HF ಕ್ರಾಸ್ ಇದು ರೀ, ಕ್ರಾಸ್ ಬರ್ತೈತೆ. ಹಾಂ 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 ರೀ. ಹಾಲು ಬಿಡ ಇದು ರೀ, ಹಾಲ್ ಬ್ಲ್ಯಾಕ್. ಹಾಲು ಬ್ಲಾಕ್ ರೀ ಇದು. ಓಕೆ ಸರಿ. ಆಮೇಲೆ ಇದು ಎಷ್ಟನೇ ಸೂಲ್ ರೀ ಈಗ? ಇದು ಫಸ್ಟ್ ಇದು ಹಲ್ ಮಾಡಿಲ್ಲ ರೀ, ಇದು ಮೊಣಕ. ಓಹೋ ಇನ್ನೂ ಹಲ್ ಮಾಡಿಲ್ಲ. ಸ್ನೇಹಿತರೆ ನೋಡ್ರಿ ಇದು ಇನ್ನೂ ಹಲ್ ಮಾಡಿಲ್ವಂತೆ, ಇನ್ನೂ ಹಲ್ ಮಾಡಿಲ್ಲ ಇದು ಹಸು, ಇನ್ನೂ ಹಲ್ ಮಾಡಿಲ್ಲ. ಓಕೆ ಆಮೇಲೆ ಇನ್ನೂ ಇದು ಇಳ್ಯಾಕೆ ಎಷ್ಟು ಟೈಮ್ ಆಗ್ಬೋದ್ರಿ? ಇನ್ನೊಂದು ವಾರ ಹೋಗತ್ತೆ ನೋಡ್ರಿ. ಓಕೆ ಹಾಂ ಫಸ್ಟ್ ಸೂಲು ಇನ್ನೂ ಹಲ್ ಮಾಡಿಲ್ಲ, ಇನ್ನೂ ಒಂದು ವಾರ ಆಗ್ತೈತಿ ಇಳ್ಯಾಕೆ. ಓಕೆ ಸರಿ. ಆಮೇಲೆ ಹಾಲಿಂದು ಏನು ಹೇಳ್ತೀರಿ ಅಪೇಕ್ಷೆ? ಎಷ್ಟು ಕೊಡ್ಬೋದು ಇದು? 6-7 ಬರ್ತಿದ್ರು ಹಾಲು. 6-7. ಓಕೆ 6ರಿಂದ 7 ಲೀಟ್ರ್ ಅಂತ ನೋಡ್ರಿ ಸ್ನೇಹಿತರೆ, ಕೆಚ್ಚಲು ನೋಡ್ಬೋದು ನೀವು. ಓಕೆ 6ರಿಂದ 7 ಲೀಟ್ರ್. ಆಮೇಲೆ ಇದಕ್ಕೆ ವ್ಯಾಪಾರ ರೀ? 95 ಹೇಳ್ತೀನಿ ರೀ ಇದಕ್ಕೆ. 95,000. ಓಕೆ 95,000. ಆಮೇಲೆ ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದ್ರಿ ಇದನ್ನು? 80 ಬಂದ್ರೆ ಕೊಡ್ತೀವಿ ರೀ. ಓಕೆ 80,000 ಬಂದರೆ ಕೊಡೋದು? ಹ್ಞೂ ರೀ. ಓಕೆ 80,000 ಅಂತ ನೋಡ್ರಿ ಸ್ನೇಹಿತರೆ ಫೈನಲ್ ಇದೆ. ಚೆನ್ನಾಗೈತೆ ಡೀಲ್. ಇದನ್ನು ಒಳ್ಳೆ ಮಿಲ್ಕಿಂಗ್ ಹಸುನ ತಂದಾರ ಇವರು ಕೂಡ. ನಾನು ಫಸ್ಟ್ ಟೈಮ್ ಬಂದೇನೆ ಇಲ್ಲಿ, ಚೆನ್ನಾಗದು, ಒಳ್ಳೆ ಹಸು ತಂದಾರ. ಓಕೆ ಸರಿ ಅಣ್ಣ, ಇವಾಗ ಇನ್ನೊಂದು 4ನೇದೊಂದು ತೊಗೊಳ್ರಿ ಅಣ್ಣ. ಓಕೆ ನೋಡ್ರಿ ನೋಡ್ತಿರ್ಬೋದು. ಕೊಲ್ಲಗ ಪಾಡಿ ಕೊಲ್ಲಗ ಬಂತು ನೋಡ್ರಿ ಸ್ನೇಹಿತರೆ 4ನೇ ಹಸು. ಓಕೆ 4ನೇ ಹಸು. ಓಕೆ 4ನೇ HF ಹಸು ಬಂತು. ಆಮೇಲೆ ಇದ್ರ ಬಗ್ಗೆ ಮಾಹಿತಿ ಕೇಳೋಣ. ಅಣ್ಣ ಇದು ಎಷ್ಟನೇ ಸೂಲ್ ರೀ? ಇದು 2ನೇ ಸೂಲ್ ರೀ, ಕರ ಹಾಕಿತ್ತಲ್ಲ 2ನೇ ಸೂಲು. ಕರ ಹಾಕೈತಾ? ಹ್ಞೂ ಕರ ಹಾಕಿತ್ತು. ಇದು ಹೌದ್ರಿ ಕರ? ಹಾಂ ಹೆಣ್ಗರ. ಹೆಣಗಾರನಾ? ಹಾಂ ಹೆಣ್ಗರ. ಓಕೆ ನೋಡ್ರಿ ಸ್ನೇಹಿತರೆ ಹೆಣಗಾರ ಐತಿ ಇದ್ರ ಜೊತೆಗೆ, ಹೆಣಗಾರ ಐತಿ ಇದ್ರ ಜೊತೆಗೆ. ಓಕೆ ಸೂಲ್ ಎಷ್ಟು ಅಂದ್ರಿ? 2ನೇ ಸೂಲು. 2ನೇ ಸೂಲು. ಓಕೆ ಹಲ್ ರೀ? ಹಲ್ 6 ಹಲ್ ರೀ. 6 ಹಲ್ಲು. ಓಕೆ 6 ಹಲ್ ಅಂತ ನೋಡ್ರಿ. ಹೆಣಗಾರ ಐತೆ ನೋಡ್ರಿ ಸ್ನೇಹಿತರೆ, ಒಳ್ಳೆ ಆ್ಯಕ್ಟಿವ್ ಐತಿ ಹೆಣಗಾರನು ಕೂಡ. ಆಮೇಲೆ ಅಣ್ಣ ಇದು ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ? 8 ಲೀಟ್ರ್ ಐತೆ ನೋಡ್ರಿ. ಹೊತ್ತಿಗೆ 8 ಲೀಟ್ರ್. ಓಕೆ ಹೊತ್ತಿಗೆ 8 ಲೀಟ್ರ್ ಬರ್ತದಂತ ನೋಡ್ರಿ ಸ್ನೇಹಿತರೆ. ಹೊತ್ತಿಗೆ 8 ಲೀಟ್ರ್. ಓಕೆ ಹೊತ್ತಿಗೆ 8 ಲೀಟ್ರ್. ಓಕೆ ಆಮೇಲೆ ಇದಕ್ಕೆ ಏನು ಹೇಳ್ತೀರಿ ವ್ಯಾಪಾರ? 85 ಹೇಳ್ತೀನಿ ರೀ. 85,000. ಹ್ಞೂ ರೀ. ಓಕೆ ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋದ್ರಿ? 75 ಬಂದು ಕೊಡ್ತೀನಿ ರೀ. 75 ಬಂದರೆ ಕೊಡೋದು? ಹ್ಞೂ ರೀ. ಓಕೆ 75 ಬಂದರೆ ಕೊಡ್ತಾರಂತ ನೋಡ್ರಿ ಸ್ನೇಹಿತರೆ ಅದನ್ನು ಫೈನಲ್. ಓಕೆ ಸರಿ ಅಣ್ಣ. ಓಕೆ ಅಣ್ಣ ತೊಗೊಂಬರ್ರಿ ಅಣ್ಣ 5ನೇದೊಂದು. 5ನೇ ಹಸು ಚಲೋ ಐತೆ ನೋಡ್ರಿ ಸ್ನೇಹಿತರೆ. ಇದು ಹಸು ಹೆಣಗಾರ ಐತಿ, ಚೆನ್ನಾಗೈತಿ, ಒಳ್ಳೆ ಈ ಗಟ್ಟಿ ಐತಿ ದನ, ಚೆನ್ನಾಗೈತಿ. ಇದು ನಿಮಗೆ ತೋಟದಾಗೆ ಸಾಕಾಕ ಚೆನ್ನಾಗಿ ಓಡಾಡಿ ನಿಮಗೆ ಸ್ವಲ್ಪ ಓಡಾಡಿ ಮೇಯಾಕ ಅಂತಂದ್ರೆ ಇದು ಚೆನ್ನಾಗೈತೆ ನೋಡ್ರಿ, ಒಳ್ಳೇದೈತೆ ಹಸು. HF ಓಕೆ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲ ನೀರು ಕುಡಿಯೈತಿ, ಎಲ್ಲ ಅವ್ರು ಹಾಕುವಂಥ ತಿಂಡಿ ಪ್ರತಿಯೊಂದು ಕೂಡ ತಿಂತವು ಹಸುಗಳು, ಯಾವುದೇ ಸಮಸ್ಯೆ ಇಲ್ಲ, ಚೆನ್ನಾಗಿದೆ ಹಸು. ಇನ್ನೊಂದು ಬಂತು ನೋಡ್ರಿ ಇಲ್ಲ 5ನೇದು HF. ಓಕೆ ಓಕೆ ಸ್ನೇಹಿತರೆ. ಓಕೆ ಅಣ್ಣ ಇದು ಎಷ್ಟನೇ ಸೂಲ್ ರೀ? ಇದು 3ನೇದು ರೀ, ಕರ ಹಾಕಿದ್ರೆ. ಈ ಕರ ಹಾಕಿದ್ರೆ 3ನೇ ಸೂಲ್. ಓಕೆ ಇದು ಕರ ಹಾಕಿದ್ರೆ 3ನೇ ಅಂತ ನೋಡ್ರಿ ಸ್ನೇಹಿತರೆ. ಆಮೇಲೆ ಇದು ಹಲ್ ರೀ? ಕಡೆ ಹಲ್ ರೀ. ಕಡೆ ಹಲ್ಲು. ಓಕೆ ಕಡೆ ಹಲ್ಲು ಅಂತ ನೋಡ್ರಿ ಸ್ನೇಹಿತರೆ. ಓಕೆ ಬಾಯಿ ಉಡೈತೆ ಹಂಗಾರೆ? ಹ್ಞೂ ಬಾಡಿ ಉಳಿ. ಓಕೆ ಬಾಯಿ ಉಡೈತಂತ್ರಿ.
ಆಮೇಲೆ ಓಕೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ? ಒಂದು 10 ಲೀಟ್ರ್ ಬರ್ತೈತೆ ನೋಡ್ರಿ ಹಾಲು ಇದು. 10 ಲೀಟ್ರ್ ಬರ್ತೈತಿ. ಓಕೆ 10 ಲೀಟ್ರ್ ಬರೋದಂತ ಕೆಚ್ಚಲು ಕ್ವಾಲಿಟಿ ನೋಡಿರಿ ಸ್ನೇಹಿತರೆ, ಅಡ್ಡರ್ ಕ್ವಾಲಿಟಿ. ಆಮೇಲೆ ಎಷ್ಟು ದಿನ ಆಕೈತೆ ಅಂದ್ರೆ ಇಳ್ಯಾಕಿದೆ? ಒಂದು 20 ದಿನ ಹೋಗತ್ತೆ ರೀ ಇದು. ಓಕೆ ಇನ್ನೊಂದು 20 ದಿನ. ಇನ್ನೊಂದು 20 ದಿನ ಆಗ್ತದೆ ನೋಡಿರಿ ಸ್ನೇಹಿತರೆ. ಆಮೇಲೆ ಇದಕ್ಕೆ ಏನು ಹೇಳ್ತೀರಿ ಅಣ್ಣ ವ್ಯಾಪಾರ? ಇದಕ್ಕೆ 95 ಹೇಳ್ತೀನಿ ರೀ. 95,000. ಹ್ಞೂ ರೀ. ಓಕೆ 95,000 ಹೇಳ್ತಾರಂತ ನೋಡಿರಿ ಸ್ನೇಹಿತರೆ. ಆಮೇಲೆ ಅಣ್ಣ ಇದು ಎಲ್ಲಿಗೆ ಬಂದ್ರೆ ಬಿಡೋದ್ರಿ ಲಾಸ್ಟ್? 80 ಬಂದ್ರೆ ಕೊಡ್ತೀನಿ ರೀ. 80 ಬಂದರೆ ಕೊಡೋದಾ? ಹ್ಞೂ ರೀ. ಓಕೆ 80 ಬಂದರೆ ಕೊಡ್ತಾರಂತ ನೋಡಿರಿ ಸ್ನೇಹಿತರೆ ಇದು. ಓಕೆ ಅಡ್ಡಿ ಇಲ್ಲ, ಇದು ಚೆನ್ನಾಗದು, ಎಲ್ಲ ಒಳ್ಳೆಯ ಹಸುನ ತಂದಾರ ಅಣ್ಣಾರ HF. ಓಕೆ 80 ಬಂದರೆ ಕೊಡೋದು. ಇದು ಹೊತ್ತಿಗೆ ಒಂದು 10 ಲೀಟ್ರ್ ಐತ್ರಿ. 10 ಲೀಟ್ರ್ 10 ಲೀಟ್ರ್ವರೆಗೂ ಬರ್ತೈತಿ. ಹ್ಞೂ ರೀ. ನೋಡಿರಿ. ಓಕೆ 80,000 ಅಲ್ರಿ ಫೈನಲ್? ಹ್ಞೂ ರೀ. ಹಾಂ ಸರಿ ಅಣ್ಣ. ಓಕೆ ತೊಗೊಂಬರ್ರಿ ಅಣ್ಣ ಇನ್ನೊಂದು ಕೊನೆ ಹಸು. ಸ್ನೇಹಿತರೆ ನೋಡ್ರಿ, ಇವಾಗ ಇನ್ನೊಂದು ಲಾಸ್ಟ್ ಕೊನೆ ಹಸು ತೊಗೊಂಬರ್ತಾರೆ ಅಣ್ಣಾರು ಇವಾಗ. ಸೊ ಇದು ಹಸು ನಾನು 6ನೇ ಹಸು ಕೂಡ ಮುಗಿದ ಮೇಲೆ ಇವರಿಗೆ ಕೆಲವೊಂದು ಬೇರೆ ರೀತಿಯಾದಂಥ ಮಾಹಿತಿಗಳನ್ನು ಕೇಳ್ತಾನೆ. ಸೊ ನೀವು ಕೂಡ ಕಡೆವರೆಗೂ ನೋಡಿರಿ, ಬರೀ ಜಸ್ಟ್ ನೀವು ಹಸು ನೋಡೋದು ಬರೀ ರೇಟ್ ಕೇಳೋದು ಅಷ್ಟೇ ಅಲ್ಲ, ಕೆಲವೊಂದು ಅವ್ರ ಕಡೆಯಿಂದನೂ ನಾನು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತೀನಿ. ಸೊ ಅದನ್ನು ಕೂಡ ಕೇಳ್ಬೋದು ನೀವು. ಸೊ ನಿಮಗೂ ಕೂಡ ಸಿಕ್ಕಾಪಟ್ಟೆ ಸಹಾಯ ಆಗ್ತವೆ. ಓಕೆ ಅಣ್ಣ ಇದು ಕ್ರಾಸ್ ಐತ್ರಿ? ಹ್ಞೂ ಕ್ರಾಸ್ ರೀ ಇದು. ಹಾಂ HF ಒಳಗೆ ಕ್ರಾಸ್ ಐತಿ. ಹ್ಞೂ ರೀ. ಓಕೆ ಜರ್ಸಿ. ಓಕೆ ಆಮೇಲೆ ಅಣ್ಣ ಇದು ಎಷ್ಟನೇ ಸೂಲ್ ರೀ? ಇದು 2ನೇದು ರೀ. ಇದು ರೀ 2ನೇದು. ಹ್ಞೂ 2ನೇದು. ಓಕೆ 2ನೇ ಸೂಲ್ ಅಂತ ನೋಡ್ರಿ ಸ್ನೇಹಿತರೆ. ಆಮೇಲೆ ಹಲ್ ರೀ? ಕಡೆ ಹಲ್ ರೀ. ಕಡೆ ಹಲ್ಲ ಇದು? ಓಕೆ ಕಡೆ ಹಲ್ಲು. ಓಕೆ ಸರಿ, ಕಡೆ ಹಲ್ಲು ಅಂತ ನೋಡ್ರಿ ಸ್ನೇಹಿತರೆ. ಆಮೇಲೆ ಇದು ಗೊಬ್ಬ ಐತ್ರಿ? ಹ್ಞೂ ಗೊಬ್ಬ ರೀ. ಎಷ್ಟು ಟೈಮ್ ಆಕತ್ರಿ ಇಳ್ಯಾಕಿದು? ಇನ್ನೊಂದು ವಾರ 15 ದಿನ ಹೋಗತ್ತೆ ರೀ ಇದು. ಇನ್ನೊಂದು ವಾರ 15 ದಿನ. ಇನ್ನೊಂದು ವಾರ 15 ದಿನ. ಒಂದು ವಾರ 15 ದಿನ ಆಗ್ತೈತಿ. ಆಮೇಲೆ ಇದಕ್ಕೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ? ಇದಕ್ಕೊಂದು 6 ಲೀಟ್ರ್ ಐತ್ರಿ ಹಾಲು ಇದು. 6 ಲೀಟ್ರ್. ಓಕೆ 6 ಲೀಟ್ರ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಓಕೆ ಆಮೇಲೆ ಇದಕ್ಕೆ ಏನು ಹೇಳ್ತೀರಿ ವ್ಯಾಪಾರ? 45 ಹೇಳ್ತೀವಿ ನೋಡಿರಿ. ಏನು ರೀ ಎಷ್ಟು ಅಂದ್ರಿ? 45 ರೀ. 45,000. ಹ್ಞೂ ರೀ. ಓಕೆ 45,000 ಅಂತ ನೋಡಿರಿ ಸ್ನೇಹಿತರೆ. ಓಕೆ ಆಮೇಲೆ ಫೈನಲ್ ಎಲ್ಲಿಗೆ ಬಂದರೆ ಕೊಡೋದ್ರಿ ಇದನ್ನು? 35 ಬಂದ್ರೆ ಕೊಡ್ತೀವಿ ರೀ. 35,000 ಬಂದರೆ ಕೊಡ್ತೀರಿ? ಹ್ಞೂ ರೀ. ಓಕೆ ಸರಿ ಅಣ್ಣ, 35 ಬಂದರೆ ಕೊಡ್ತಾರಂತ ನೋಡಿರಿ ಸ್ನೇಹಿತರೆ ಇದು. ಓಕೆ ಓಕೆ ಸರಿ ಅಣ್ಣ, ಇದನ್ನೊಂದು ಇಡ್ರಿ ಅಣ್ಣ. ಓಕೆ ಸರಿ ಸ್ನೇಹಿತರೆ, ಸೊ ಎಲ್ಲ 6 HF ಹಸುಗಳನ್ನು ನೋಡಿದ್ರಿ. ಸೊ ನೆಕ್ಸ್ಟ್ ಇವರು ಇಂಥ ದಿನ ಲಾಟ್ ಬರ್ತೈತಿ ಅನ್ನೋ ದಿನ ನಾನು ಇನ್ನೂ ಬರ್ತಾನೆ, ಇನ್ನೂ ಹೆಚ್ಚಿಗೆ ಹಸುಗಳು ಇರ್ಬೋದು. ಸೊ ಇವಾಗ ಇವರು ಓನರ್ ಇದ್ದಾರೆ ಅಣ್ಣಾರ, ಇವ್ರ ಕಡೆ ಮಾಹಿತಿ ಕೇಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಹೇಳಿ. ನಿಮ್ಮ ಹೆಸರು? ಹುಸೇನ್ ಸಾಬ್ ಅಂತ್ರಿ. ಹುಸೇನ್ ಸಾಬ್. ಓಕೆ ಪ್ರಾಪರ್ ಕಂಚಿರಗಟ್ಟೆ? ಕಂಚಿರಗಟ್ಟೆ. ಓಕೆ ಇದು ಹಾವೇರಿ ತಾಲೂಕು ರಾಣೆಬೆನ್ನೂರು ತಾಲೂಕು ರೀ? ಹಾವೇರಿ ತಾಲೂಕು ರೀ. ಹಾವೇರಿ ತಾಲೂಕು ಏನ್ರಿ? ಹಾಂ ಸರಿ. ಹಾವೇರಿಂದ 30 ಕಿಲೋಮೀಟರ್ ಆಗುತ್ತೆ ರೀ. ಹಾವೇರಿಂದ 30 ಕಿಲೋಮೀಟರ್. ಗುತ್ಲ ಹತ್ರ ಆಕತ್ತೆ? ಗುತ್ರ ಇಲ್ಲಿಂದ ಗುತ್ಲ 5 ಕಿಲೋಮೀಟರ್. 5 ಕಿಲೋಮೀಟರ್ ಆಗ್ತದೆ ರೀ. ಚೌಡದಾಯನಪುರ ಒಂದು ಹತ್ರ ಆಕತ್ತೆ ಎಲ್ಲ. ಓಕೆ ರೀ ಸರಿ ರೀ. ಆಮೇಲೆ ಅಣ್ಣ ಇವಾಗ ನಿಮ್ಮ ಸ್ಟಾಕ್ ಯಾವಾಗ ಬರ್ತಾವ್ರಿ? ಅದು ಯಾವ ದಿನ ಬಂದ್ರೆ ನಿಮ್ಗೆ ಸ್ಟಾಕ್ ಇರ್ತೈತ್ರಿ? ಮಂಗಳವಾರ ಸೋಮವಾರ ಬಂದ್ರೆ ಸ್ಟಾಕ್ ಇರ್ತೈತಿ. ಹೌದ್ರಿ? ಈಗ ಹಸು ಸೋಮವಾರ ಬೆಳಿಗ್ಗೆ ಬಂದ್ರೆ ಎಲ್ಲ ಹಸು ಇರ್ತಾವೆ? ಎಲ್ಲ ಹಸು ಇರ್ತಾವ್ರಿ. ಎಲ್ಲ ಹಸು ಇಲ್ಲಿ ರಾತ್ರಿ ಬಂದು 3 ಗಂಟೆಗೆ ಇಳಿತಾವ್ರಿ. ಹ್ಞೂ ಬೆಳಿಗ್ಗೆ ಎಲ್ಲ ಸಿಗ್ತಾವ್ರಿ. ಟೋಟಲ್ ಎಷ್ಟು ಹಸು ಬಂದಿರ್ತಾವ್ರಿ ಒಂದ್ಸರಿ? 15-20 ಬರ್ತಾವ್ರಿ. 15-20 ಒಟ್ಟು 10-12 ಮೇಲೆ ತಗೊಂಡ್ಬರ್ತೀರಿ? ಎಲ್ಲ HF ತಗೊಂಡ್ಬರ್ತೀರಿ? HF ರೀ. ಹಾಲ್ HF, ವೈಟ್ HF, ಹಾಂ ರೀ, ಬ್ಲಾಕ್ HF ತರ್ತೀವ್ರಿ. ಹ್ಞೂ ರೀ. ಇವು ನಾವು 2 4 ಮಣಕ ತರೋದು ಜಾಸ್ತಿ ರೀ. 2 4 ಹಲ್ಲು ಮಣ್ಕತಿರ್ತೀರಿ? ಜಾಸ್ತಿ. ಹಾಂ ರೀ. ಓಕೆ ರೀ. 2 4 ಹಲ್ಲು, ಇಲ್ಲ ಅಂದ್ರೆ ಇವು ಹಲ್ಲು ಹಚ್ಚದೇ ಇರುವಂಥವು ಇರ್ತಾವಲ್ಲ ಮಣಕ. ಓಕೆ ರೀ. ಒಳ್ಳೆ ಮಣಕ್ ತರ್ತೀವ್ರಿ. ಹ್ಞೂ ರೀ. ಈ ರೈತರು ಬಂದ್ರ ಸರ ನಾವು ಅವ್ದು ಹಿಡ್ಕರಿ ಇದು ಹಿಡ್ಕೊಂಡು ಪೊರಸ್ ಮಾಡೋದಲ್ರಿ. ಹ್ಞೂ ರೀ. ಅವ್ರಾಗ ಯಾವ್ದು ಹಿಡಿತಾರ ಅದಕ್ಕೆ ವ್ಯಾಪಾರ ಹೇಳ್ತೀವ್ರಿ. ಅವ್ರ ಮನಸ್ಸಿಂದ ಹಿಡ್ಕೋಬೇಕ್ರಿ. ಹ್ಞೂ ರೀ. ಇದು ಹೇಳಂದ್ರೆ ಅದು ಕೇಳ್ತೀವ್ರಿ ವ್ಯಾಪಾರ. ಹ್ಞೂ ರೀ. ನಾವು ಫೋರ್ಸ್ ಮಾಡಂಗಿಲ್ರಿ, ಅದು ಹಿಡ್ಕರಿ ಇದು ಹಿಡ್ಕರಿ ಹ್ಞೂ ರೀ ಅನ್ನಂಗಿಲ್ಲ. ರೈತರು ಬಂದ್ರೆ ಹೆಚ್ಚು ಕಮ್ಮಿ ಕೊಟ್ಟು ಬಿಡ್ತೀವಿ. ರೈತರು ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಿ? ಸೊ ಇವಾಗ ನೀವೇನು ವ್ಯಾಪಾರ ಹೇಳಿದ್ರಲ್ಲ ಫೈನಲ್, ಸೊ ಅದೇ ಫೈನಲ್ ಇರುತ್ತಾ ಅಥವಾ ಬಂದು ವ್ಯಾಪಾರಕ್ಕೆ ನಿಂತಾಗ ಮಾತಾಡಿದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ? ಕೊಡ್ತೀವ್ರಿ ಸರ್. ಹೆಚ್ಚು ಕಮ್ಮಿ ದೂರಿಂದ ಬಂದ್ರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಹ್ಞೂ ರೀ. ಬಿಗಿ ಹಿಡಿಯೋದಲ್ಲ ಯಾವಾರ. ಅವ್ರಿಗೂ ಒಯ್ದ ಮೇಲೆ ಒಳ್ಳೇದಾಗ್ಬೇಕು. ಹೌದು ನಿಜ. ಮತ್ತೊಂದ್ಸಲ ಬರಬೇಕು ಸರ್ ನಮ್ಮ ಹತ್ರ. ಅವ್ರಿಗೆ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ನಾವ್ ಹೇಳಿದ ರೇಟಿಗಿಂತ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಅವ್ರಿಗೂ ಚಲೋ ಆಗ್ಬೇಕು, ಮತ್ತೊಂದ್ಸಲ ಬರಬೇಕು ಸರ್. ಹೌದ್ರಿ. ಇದರಲ್ಲಿ ಹಸುವಲ್ಲಿ ರೈತರಲ್ಲಿ ಯಾರು ಬಂದ್ರು
ಅದ್ ಯಾವ ಹಸು ಹಿಡಿತಾರೋ ಅದಕ್ಕೆ ಹೇಳ್ತೀವಿ ವ್ಯಾಪಾರ. ನಾವು ಫೋರ್ಸ್ ಮಾಡೋದಲ್ಲ, ಅದ್ ಹಿಡಿಕರಿ ಇದು ಹಿಡಿಕರಿ, ಈಗ ಸಂತೆಯಲ್ಲಿ ಮಾಡ್ತಲ್ಲ ಆ ತರ ಮಾಡೋದಲ್ರಿ. ಅವ್ರು ಯಾವ್ದು ಇದು ವ್ಯಾಪಾರ ಹೇಳ್ರಿ ಅಂದ್ರೆ ಅದಕ್ಕೆ ವ್ಯಾಪಾರ. ಅವ್ರಿಗೆ ಯಾವ್ದು ಇಷ್ಟ ಆಗಿರುತ್ತೋ ಅದನ್ನ ವ್ಯಾಪಾರ ಮುಗಿಸ್ಕೊಡ್ತೀರಿ. ಅದ ಮುಗಿಸ್ಕೊಡ್ತೀವ್ರಿ. ಓಕೆ ಸ್ನೇಹಿತರೆ, ನಾನು ನಿಮಗೆ ಹೇಳೇನಿ ಪ್ರತಿ ಸತಿನೂ ಎಲ್ಲರೂ ಏನಪ್ಪಾ ಅಂತಂದ್ರೆ ಹಸು ತಗೊಳ್ಳೋರು ಎಲ್ಲ ರೀತಿ ಹಸುನು ನೋಡ್ತೀರಿ ಮಾಡ್ತೀರಿ. ಬಟ್ ಏನಂದ್ರೆ ಈ ರೇಟ್ ವಿಚಾರವಾಗಿ ಎಲ್ಲರೂ ಭಾಳ ವಿಚಾರ ಮಾಡ್ತಿರ್ತೀರಿ. ನಾನು ಒಂದೇ ಹೇಳೋದೇನಂದ್ರೆ ಎಲ್ಲರೂ ಇವಾಗ ಹೇಳೋವಂಥ ರೇಟ್ ಇರ್ತದಲ್ಲ ಅದಕ್ಕೆ ಅವ್ರು ನಿಮಗೆ ಕೇಳೋ ರೇಟ್ ಮಾತ್ರ ಇರ್ತದದು. ನೀವು ಇಲ್ಲಿ ಬಂದು ಮಾತಾಡಿದಾಗ ನಿಮಗೆ ವ್ಯಾಪಾರಕ್ಕೆ ನಿಂತಾಗಲೇ ಅದು ನಿಮಗೆ ಬೇರೆ ರೀತಿಯಾದಂಥ ಒಂದು ರೇಟ್ ಇರ್ತೈತಿ. ಸೊ ಕೇಳೋದೇನು ರೇಟ್ ಪ್ರತಿಯೊಬ್ಬರು ಕೂಡ ವ್ಯಾಪಾರಸ್ಥರು ಕೇಳ್ತಾರೆ. ಸೊ ಇಲ್ಲಿ ನೀವು ಬರಬೇಕು, ಹಸುನ ಚಾಯ್ಸ್ ಮಾಡಬೇಕು, ಬಂದು ನಿಮಗೆ ಎಷ್ಟಕ್ಕೆ ಬೇಕು ಅಷ್ಟು ಅದನ್ನು ಮಾತಾಡಿ ಒಂದು ರೇಟ್ ಮಾಡ್ಕೊಂಡ್ರೆ ಎಲ್ಲ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ. ಬರೀ ಫೋನಲ್ಲಿ ಹೇಳುವಂಥದ್ದೇ ರೇಟ್ ಫೈನಲ್ ಇರಲ್ಲ, ಸಣ್ಣ ಪುಟ್ಟ ವೇರಿಯೇಷನ್ಸ್ ಇರ್ತವೆ ಮತ್ತೆ. ಓಕೆ ಸರಿ. ಆಮೇಲೆ ಯಾವಾಗಣ ಸೋಮವಾರ ಬೆಳಿಗ್ಗೆ ಬರ್ಬೇಕ್ರೆ? ಸೋಮವಾರ ಮಂಗಳವಾರ ಬೆಳಿಗ್ಗೆ ಬಂದ್ರೆ ಒಳ್ಳೇದಲ್ರಿ ಮನೆಗೇನೆ? ಓಕೆ, ಕಂಚರಗಟ್ಟಿ. ಓಕೆ ಸರಿ ಅಣ್ಣ. ಸ್ನೇಹಿತರೆ ನೋಡಿದ್ರಲ್ಲ, ಸೊ ನೆಕ್ಸ್ಟ್ ಸ್ಟಾಕ್ ಬಂದಾಗ ನಾನು ಇನ್ನೂ ಒಳ್ಳೆ ಹಸುಗಳು ಸಿಕ್ಕಾಪಟ್ಟೆ ಬರ್ತಾವೆ ಇವ್ರ ಕಡೆಗೆ. ಸೊ ನನಗೂ ಭಾಳ ಖುಷಿ ಆಯ್ತು ಇಲ್ಲಿ ಬಂದು. ಚೆನ್ನಾಗಿರೋ ಹಸು ಅದವು. ಸೊ ನಾನು ಸ್ಟಾಕ್ ಬಂದಾಗ ಇಲ್ಲಿ ನೆಕ್ಸ್ಟ್ ಬಂದಾಗ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಿ ನಾನು ಹಾಕ್ತೀನಿ ನೆಕ್ಸ್ಟ್. ಸೊ ಸರಿ, ನಾವು ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸೋಣ ಸ್ನೇಹಿತರೆ. ಸೊ ಕಂಚರಗಟ್ಟಿಗೆ ಬರ್ರಿ, ನೋಡ್ರಿ, HF ದನ ತಗೋಬೇಕು ಮಾಡ್ಬೇಕು ಅನ್ನೋರು ಚೆನ್ನಾಗದವು. ನಮ್ಮಲ್ಲಿ ಎಮ್ಮಿನೂ ಸಿಗ್ತಾವ್ರಿ. ಎಮ್ಮಿನೂ ಸಿಗ್ತಾವ್ರಿ? ಎಮ್ಮಿನೂ ಸಿಗ್ತಾವ್ರಿ. ಎಮ್ಮಿ ಬೇಕಂದ್ರೂ ತಂದಿರ್ತೀರಿ? ಎಮ್ಮಿನೂ ಸಿಗ್ತಾವ್ರಿ, ಎಮ್ಮಿನೂ ಸಿಗ್ತಾವ, ಗೊಬ್ಬರನೂ ಸಿಗ್ತಾವು, ಹಾಲಿನೂ ಸಿಗ್ತಾವ್ರಿ. ಹ್ಞೂ, ಎಮ್ಮಿನೂ ಸಿಗ್ತಾವ್ರಿ. ಸರಿ ರೀ, ಓಕೆ ಅಣ್ಣ. ಸರಿ ಅಣ್ಣ, ಓಕೆ ಸರಿ ಸ್ನೇಹಿತರೆ, ಮತ್ತೆ ಸಿಗೋಣ ನೆಕ್ಸ್ಟ್ ಸೋಮವಾರ ಅಥವಾ ಮಂಗಳವಾರ. ನಾವು ಇಲ್ಲಿ ಕಂಚರಗಟ್ಟಿಗೆ ಬಂದು ಮತ್ತೊಂದು ವಿಡಿಯೋ ಮಾಡೋಣ. ಸೊ ಅವಾಗ ಇನ್ನೂ ಹೆವಿ ಸ್ಟಾಕ್ ಇರ್ತೈತಿ, ಇನ್ನೂ ಮಸ್ತಾಗಿ ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಅಲ್ಲಿವರೆಗೂ ಬಾಯ್. ಸ್ನೇಹಿತರೆ, ಕೊನೆಯದಾಗಿ ಇಲ್ಲಿ ಅಣ್ಣಾರ್ದು ನಂಬರ್ ಕೇಳೋಣ ಬರ್ರಿ. ಇಲ್ಲಿ ಫೋನ್ ನಂಬರ್. ಅಣ್ಣ ನಿಮ್ದು ಫೋನ್ ನಂಬರ್ ಹೇಳ್ರಿ. 9731 288 051 051. ಓಕೆ, ನಿಮ್ಮ ಹೆಸರು ಏನಂದ್ರಿ ಅಣ್ಣ? ಹುಸೇನ್ ಸಾಬ್. ಓಕೆ ಸ್ನೇಹಿತರೆ, ಇವ್ರ ಹೆಸರು ಹುಸೇನ್ ಸಾಬ್ ಅಂತ. ನೀವು ಇಲ್ಲಿ ಊರಿಗೆ ಬಂದು ಹುಸೇನ್ ಸಾಬ್ ಅಂದ್ರೆ ಯಾರು ಕೇಳಂಗಿಲ್ಲ ನೋಡ್ರಿ. ಬಾಬಣ್ಣಾರ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಬಾಬಣ್ಣಾರ ಅನ್ಬೇಕು ನೀವು ಇಲ್ಲಿ.